ಸ್ನೇಹಿತರೆ ನಮಸ್ತೆ. ಈ ಜಾಗವನ್ನು ನೀವು ನೋಡ್ತಾ ಇದ್ದೀರಿ. ನಾನು ಇಲ್ಲಿ ನಡ್ಕೊಂಡು ಬರ್ತಾ ಇದ್ದೀನಲ್ಲ, ನಡ್ಕೊಂಡು ಬರ್ತಾ ಇರುವಂಥದ್ದು ಐತಿಹಾಸಿಕವಾದಂಥ ಮನ್ನಣೆ ಇರುವಂಥ, ಮಾನ್ಯತೆ ಇರುವಂಥ, ಹಿರಿಮೆ ಇರುವಂತಹ ಒಂದು ಜಾಗ. ಇದು ನರಸಪ್ಪ ನಾಯಕನ ಕಾಲದಲ್ಲಿ ಕಟ್ಟಿಸಲ್ಪಟ್ಟಂಥ ಹಂದಾಡಿಯ ಮಣ್ಣಿನ ಗೋಡೆ. ಬಾರ್ಕೂರು ಸಾಮ್ರಾಜ್ಯದಲ್ಲಿ ಒಂದು ಕಾಲಕ್ಕೆ ಮೆರೆದಂಥ ಐತಿಹಾಸಿಕವಾದಂಥ ಜಾಗದಲ್ಲಿ ನಾವಿದ್ದೇವೆ. ಅಕ್ಷರಶಃ ಸಂಪೂರ್ಣವಾಗಿ ನೆಲಸಮವನ್ನು ಹೊಂದಿರುವಂಥ ಈ ಭಾಗ ಇತಿಹಾಸವನ್ನು ಸಂಶೋಧನೆ ಮಾಡ್ತಾ, ಇತಿಹಾಸದ ಪುಸ್ತಕಗಳನ್ನು ಸ್ಟಡಿ ಮಾಡ್ತಾ ಇರುವಾಗ ಹಂದಾಡಿಯ ಭಾಗದಲ್ಲಿ ನರಸಪ್ಪ ನಾಯಕನ ಕೋಟೆ, ಅದು ಮಣ್ಣಿನ ಕೋಟೆ ಇತ್ತು ಎನ್ನುವ ಉಲ್ಲೇಖ ಬರ್ತದೆ. ಆ ಜಾಗ ಯಾವುದು, ಅದು ಈಗ ಎಲ್ಲಿದೆ, ಇವತ್ತಿನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನೋಡ್ಲಿಕ್ಕೆ ಬಂದಾಗ ಇಲ್ಲಿ ಒಂದು ಕೋಟೆರಾಯೇಶ್ವರ ದೇವಸ್ಥಾನ ನಮಗೆ ಗಮನಕ್ಕೆ ಬರ್ತದೆ. ಕೋಟೆರಾಯೇಶ್ವರ ದೇವಸ್ಥಾನದ ಸುತ್ತ ಇರುವಂಥ ಈ ವ್ಯಾಪ್ತಿಯೇ ಹಂದಾಡಿಯ ಮಣ್ಣಿನ ಕೋಟೆ. ಇದ್ರ ಬಗ್ಗೆ ಇನ್ನಷ್ಟು ವಿವರಗಳನ್ನು ನಾನು ಕೊಡ್ತಾ ಹೋಗ್ತೀನಿ, ಬನ್ನಿ ನೋಡೋಣ. ವೀಕ್ಷಕರೇ, ನೀವು ಗಮನಿಸ್ತಾ ಇದ್ದೀರಿ, ಈಗ ನಾನು ಮತ್ತೆ ತಿಮ್ಮಪ್ಪ ಶೆಟ್ರು ಕೋಟೆಯ ಇದೊಂದು ಸೈಡ್ ಅಲ್ವಾ, ಇದು ಬಲಭಾಗದಲ್ಲಿ ಇದ್ದೀವಿ. ಇಲ್ಲಿ ಒಂದು ಕಂದಕದ ರೀತಿ, ಅಂದ್ರೆ ಓಣಿ ಅಂತ ಹೇಳ್ಬೋದು ನಮ್ಮ ಆಡು ಭಾಷೆಯಲ್ಲಿ. ನೀವು ಯಾವುದೇ ಒಂದು ಕೋಟೆಯನ್ನ ನೋಡಿದ್ರು ಕೂಡ ಅದರ ಎಲ್ಲ ಮಗ್ಗುಲಲ್ಲೂ ಕೂಡ ಒಂದು ಕಂದಕದ ನಿರ್ಮಾಣ ಇರ್ತದೆ. ಬಹುಶಃ ಒಂದು 50-60 ವರ್ಷದ ಹಿಂದೆ ನಮ್ಮ ಸರ್ಕಾರ ಅಥವಾ ಪುರಾತತ್ವ ಇಲಾಖೆ ಇದ್ರ ಬಗ್ಗೆ ಗಮನ ವಹಿಸಿದ್ರೆ ಅಲ್ವಾ ಶೆಟ್ರ, ಇದನ್ನೊಂದು ಸಂರಕ್ಷಣೆ ಮಾಡ್ಲಿಕ್ಕಾದ್ರೂ ಸಾಧ್ಯ ಆಗ್ತಾ ಇತ್ತು. ಒಂದು ಐತಿಹಾಸಿಕವಾದಂಥ ಜಾಗವನ್ನ ನಮ್ಮ ದೇಶ, ನಮ್ಮ ಸರ್ಕಾರ, ನಮ್ಮ ವ್ಯವಸ್ಥೆ ಎಷ್ಟು ನಿರ್ಲಕ್ಷ್ಯ ಮಾಡ್ತದೆ ಅನ್ನೋದನ್ನ ಇದನ್ನ ನೋಡಿದ್ರೆ ನಮಗೆ ಅರ್ಥ ಆಗ್ತದೆ. ಕೋಟೆಯ ಪ್ರದೇಶ ಎಲ್ಲಿ ಬರುತ್ತೆ ಕೇಳಿದರೆ, ನಿಮಗೆ ಬ್ರಹ್ಮಾವರ ಮತ್ತು ಬಾರ್ಕೂರಿನ ನಡುವಿನಲ್ಲಿ ಸೀತಾ ನದಿಯ ಒಂದು ಸಣ್ಣ ಬ್ರಿಡ್ಜ್ ಸಿಗುತ್ತೆ ನಿಮಗೆ. ಹಂದಾಡಿ ಎನ್ನುವಂಥ ಗ್ರಾಮ, ಈ ಪ್ರದೇಶವನ್ನು ಮರ್ಬು ಅಂತೇಳಿ ಕರೀತಾರೆ, ಅಲ್ಲಿ ಈ ಜಾಗ ಬರ್ತದೆ. ಸರ್, ಈ ಕೋಟೆಯಲ್ಲಿ ಏನಾದರೂ ಡೆವಲಪ್ಮೆಂಟ್ ಮಾಡಲಿಕ್ಕೆ ಸರ್ಕಾರ ಬಂದಿರುವಂಥದ್ದು ಆ ಥರದ್ದು ಏನಾದರೂ ಇದೆಯಾ? ಒಂದು 10 ವರ್ಷದ ಹಿಂದೆ, 15 ವರ್ಷದ ಹಿಂದೆ ಓಕೆ, ಇಲ್ಲಿ ಒಬ್ಬರು ಅಧ್ಯಕ್ಷರು ಬೇರೆಯವರು ಇದ್ದಿದ್ರು. ಓಕೆ, ಸದಸ್ಯರು ಬೇರೆಯೊಬ್ರು, ನಾನಿರಲಿಲ್ಲ ಆವಾಗ. ಒಂದು 15 ವರ್ಷದ ಹಿಂದೆ ಓಕೆ, ನಮ್ಮ ಮಶಾನಕ್ಕೆ ಅಂತ ಒಂದು 15 ಸಾವಿರ ಜಾಗ ಮಾಡಬೇಕು ಮತ್ತು ಒಂದು 15-20 ಸಾವಿರ ಜಾಗವನ್ನ ಇದು ಮಾಡಿದ್ರು, ಮೀಸಲು ಮಾಡಿ ಎಲ್ಲ ಇದು ಆರ್ಟಿಸ್ಟ್ ಮಾಡಿದ್ರು. ಓಕೆ, ಮಾಡಿ ಆದ್ಮೇಲೆ ಅದನ್ನು ಇದು ಮಾಡ್ಲಿಕ್ಕೆ ಬಂದ್ರು. ಆವಾಗ ನಾವು ಬಿಡ್ಲಿಲ್ಲ, ಇಲ್ಲ ಆಗುದೇ ಇಲ್ಲ. ಆವಾಗ ನಮ್ಮ ದೇವಸ್ಥಾನ ಎಲ್ಲ ಆಗ್ಲಿಲ್ಲ. ನಾವ್ ಹೇಳ್ತಿದ್ದು ಆಗುದಿಲ್ಲ, ಇದು ಪುರಾತನವಾದ ಕೋಟೆ, ಇಲ್ಲಿ ದೇವಸ್ಥಾನ ಎಲ್ಲ ಇದೆ, ಇಲ್ಲಿ ಮಶಾನ ಎಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಇಲ್ಲಿಯ ಮಶಾನದ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಎಲ್ಲರೂ ಅವರವರ ಜಾಗದಲ್ಲಿ ಮಾಡ್ಕೊಳ್ತಾರೆ. ಮತ್ತೆ ಇಲ್ಲಿ ದೇವಸ್ಥಾನ ಇರುವಾಗ ನೀವು ಎಲ್ಲಿಂದ ತಗೊಂಡ್ಬಂದು ಇಲ್ಲೇನೋ ಮಾಡಿ ಇದು ಹಾಳಾಗ್ತದೆ ಅಂತ ಹೇಳಿ ನಾವು ಬಿಡ್ಲಿಲ್ಲ. ಅದು ಈಗ ಹಾಗೆ ಇದೆ, ಆಗ್ಬಾರ್ದು ಅಂತ ನಮಗೆ ಹೇಳುದು. ಈ ದೇವಸ್ಥಾನಕ್ಕೆ ನಮಗೆ ಬೇಡ, ಈ ದೇವಸ್ಥಾನಕ್ಕೆ ಇದನ್ನು ಬಿಟ್ಟು ಕೊಟ್ರೆ ಮುಂದೆ ಸರ್ಕಾರ ಏನೇ ಅಭಿವೃದ್ಧಿ ಮಾಡಿದ್ರು ದೇವಸ್ಥಾನದಿಂದ ಯಾವುದೇ ತೊಂದರೆ ಇರೋದಿಲ್ಲ. ನಾವು ಅದಕ್ಕೆ ಅಬ್ಜೆಕ್ಷನ್ ಮಾಡ್ಲಿಕ್ಕೆ ಬರೋದಿಲ್ಲ. ನಮ್ಗೆ ದೇವಸ್ಥಾನ ಒಂದು ಉಳಿದ್ರೆ ಸಾಕು ಅಂತ ಹೇಳಿ ನೋಡಿ. ಇಲ್ಲಿನ ಸ್ಥಳೀಯರ ಅನಿಸಿಕೆ, ದೇವಸ್ಥಾನಕ್ಕೆ ಏನು ಈ ಕೋಟೆಯ ವ್ಯಾಪ್ತಿಯಲ್ಲಿ ಇರುವಂಥ ದೇವಸ್ಥಾನ ಕೋಟೆರಾಯೇಶ್ವರ ದೇವಸ್ಥಾನ, ಪಂಜುರ್ಲಿ, ಭೂತೇಶ್ವರಿ, ಸಪರಿವಾರ ದೈವಸ್ಥಾನ ಸಾನ್ನಿಧ್ಯಗಳಿವೆ. ಈ ಜಾಗವನ್ನು ಸರ್ಕಾರ ವಿನಾಕಾರಣವಾಗಿ ಡಿಸ್ಟರ್ಬ್ ಮಾಡಬಾರ್ದು. ಸರ್ಕಾರ ಇದು ದೇವಸ್ಥಾನದ ಜಾಗ ಅಥವಾ ಕೋಟೆಯ ಜಾಗ ಅಂತೇಳಿ ಬಿಟ್ಟುಕೊಟ್ರೆ ಯಾರಿಗೂ ಸಮಸ್ಯೆ ಇರೋದಿಲ್ಲ. ಮತ್ತು ಇದನ್ನು ಸಂರಕ್ಷಣೆ ಮಾಡಲಿಕ್ಕೆ ಏನಾದರೂ ಒಂದು ಕ್ರಮವನ್ನು ಕೈಗೊಳ್ಳುವಂಥದ್ದು. ಈಗಾಗಲೇ ನಮ್ಮ ಪ್ರವಾಸೋದ್ಯಮ ಸಚಿವರು H.K. ಪಾಟೀಲ್ ಅವರು ಒಂದು ಡಾಕ್ಟರ್ ಜಗದೀಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಅಲ್ಲಿ ಆ ಕಮಿಟಿ ಕೂಡ ಇದನ್ನು ಬಂದು ಅಧ್ಯಯನ ಮಾಡಿ ಇಲ್ಲಿ ಇದನ್ನು ಗುರುತಿಸುವಂಥ ಕೆಲಸವನ್ನು ಅಥವಾ ಒಂದು ನೇಮ್ ಪ್ಲೇಟನ್ನು ಅಳವಡಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ನಮ್ಮ ಜೊತೆಗೆ ತಿಮ್ಮಪ್ಪ ಶೆಟ್ಟಿ, ಹಂದಾಡಿ, ಈ ಮರ್ಬು ಅಂತೇಳಿ ಕರೆಯುವಂಥ ಪ್ರದೇಶ ಸೀತಾ ನದಿಯ ಮಗ್ಗುಲ್ನಲ್ಲಿ ಇರುವಂಥ ಒಂದು ಜಾಗ. ಇದನ್ನು ಮರ್ಬು ಅಂತೇಳಿ ಕರೀತಾರೆ. ಇಲ್ಲಿರುವಂಥದ್ದು ಕೋಟೆರಾಯೇಶ್ವರ ದೇವಸ್ಥಾನ. ನಮ್ಗೆ ಇಲ್ಲಿ ತನಕ ಗೊತ್ತಿರಲಿಲ್ಲ ಇದು ಬಾರ್ಕೂರ್ನ ಇತಿಹಾಸದ ಒಂದು ಭಾಗವಾದಂಥ ಒಂದು ಮಣ್ಣಿನ ಕೋಟೆಯ ಪ್ರದೇಶ ಅಂಥೇಳಿ. ಈ ದೇವಸ್ಥಾನದ ಒಂದು ಕುಟುಂಬದ ಮನೆತನದ ಪ್ರಮುಖರಲ್ಲಿ ತಿಮ್ಮಪ್ಪ ಶೆಟ್ಟಿಯವರು ಒಬ್ಬರು. ತಿಮ್ಮಪ್ಪ ಶೆಟ್ಟಿಯವರು ಈ ದೇವಸ್ಥಾನದ ಎಲ್ಲ ವ್ಯವಸ್ಥೆಗಳಲ್ಲಿ ಅವರು ಕೂಡ ಪ್ರಮುಖವಾದ ಪಾತ್ರವನ್ನು ವಹಿಸಿರುವವರು. ಅವ್ರ ಹತ್ರ ಕೇಳೋಣ ಇದು ಹೇಗಿತ್ತು ಮೊದಲು ಅಂತೇಳಿ. ಸರ್ ನಮಸ್ಕಾರ. ನಮಸ್ತೆ. ಈಗ ಕೋಟೆರಾಯೇಶ್ವರ ದೇವಸ್ಥಾನ ಅಂತ ಕರಿತೀವಿ. ಈಗ ಹಿಸ್ಟ್ರಿಯನ್ನು ಸ್ಟಡಿ ಮಾಡುವಾಗ
ಇದು ಬಾರ್ಕೂರ್ನ ಒಂದು ಮಣ್ಣಿನ ಕೋಟೆ ಆಗಿತ್ತು. ನರಸಪ್ಪ ನಾಯಕ ಕಟ್ಟಿಸಿದ್ದ ಇದನ್ನ. ಪೋರ್ಚುಗೀಸ್ ವಿರುದ್ಧ ಯುದ್ಧ ಮಾಡ್ಲಿಕ್ಕೂ ಕೂಡ ಈ ಕೋಟೆಯನ್ನು ಬಳಸ್ಕೊಂಡಿದ್ರು ಅಂತ ಹೇಳ್ತಾರೆ. ಇದೆಲ್ಲ ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ. ಆದ್ರೆ ಈ ಹಿಂದೆ ಏನಾದ್ರು ಈ ಜಾಗದ ಬಗ್ಗೆ ಏನ್ ಹೇಳ್ತಿದ್ರು ನಮ್ಮ ಊರಿನಲ್ಲಿ, ಈ ಭಾಗದಲ್ಲಿ? ಈ ಜಾಗ ಅಂದ್ರೆ ನಾವೆಲ್ಲ ಸಣ್ಣವ್ರು ಇರುವಾಗ ಇದು ಫುಲ್ಲು ಕೋಟೆ ಇದ್ದಿತ್ತು, ಸುತ್ತ ಮಣ್ಣಿದೆ ಕೋಟೆ ಇದ್ದಿತ್ತು, ಮಣ್ಣಿದೆ ಕೋಟೆ ಇದ್ದಿತ್ತು. ಮತ್ತೆ ಒಂಥರ ಹಾಡಿ ಅಂತ ಹೇಳ್ತೇವೆ ನಾವು, ಹಾಡು ನಾವು ಹಾಡಿ ಅಂತ ಹೇಳ್ತಿದ್ದೇವೆ. ಇಲ್ಲಿ ಒಂದು ಹುಲ್ಲಿನ ದೇವಸ್ಥಾನ ಇತ್ತು, ಹುಲ್ಲು ಮಾಡಿದ್ದು ಸಣ್ಣ ದೇವಸ್ಥಾನ. ಅದೇನು ಜಟಾಲಿಂಗೇಶ್ವರ ಅಂತ ಹೇಳ್ತಿದ್ರು ಹಿಂದೆ. ಅದಕ್ಕೆ ಅದ್ರ ಮೇಲೆ ಮಧ್ಯೆ ಇಲ್ಲಿ ಎಲ್ಲ ಕೆಲವೆಲ್ಲ ದೈವಗಳ ಕಲ್ಲೆಲ್ಲ ಇದ್ದಿತ್ತು. ಆಮೇಲೆ ಇದರಿಂದ ಇದೆಲ್ಲ ಸ್ವಲ್ಪ ಜೀರ್ಣಾವಸ್ಥೆ ಆದಾಗ ಇಲ್ಲಿ ನಮ್ಮ ಈ ಕುಟುಂಬದಲ್ಲಿ ಎಲ್ಲ ಬಹಳಷ್ಟು ತೊಂದರೆ ತಾಪತ್ರಗಳು ಬಂದು ಏನೋ ಒಂದು ತರ ಸಮಸ್ಯೆ ಅಂದ್ರೆ ಅದು ಯಾವ ರೀತಿ ಸಮಸ್ಯೆ ಗೊತ್ತಾಗುದಿಲ್ಲ. ಒಂಥರ ಮಾನಸಿಕವಾಗಿ ಯಾರು ಸರಿಯೇ ಇಲ್ಲ ಅಂತ ಒಂದು ದೊಡ್ಡ ಸಮಸ್ಯೆ ಇದ್ದಿತ್ತು. ಆಮೇಲೆ ನಾವಿಲ್ಲಿ ಹುಡುಗರ ಮಕ್ಕಳು ನಾವೆಲ್ಲ ಒಟ್ಟಾಗಿ ಒಂದೇನಾದ್ರೂ ಮಾಡುವ ಅಂತ ಹೇಳಿ ಪ್ರಥಮವಾಗಿ ಪಂಜುರುಳಿ ದರ್ಶನವನ್ನು ಮಾಡ್ತೀವಿ ನಾವು. ಈ ನಡು ಮನೆಯಲ್ಲಿ ಪಂಜುರುಳಿ ದರ್ಶನ ಮಾಡ್ತೀವಿ. ದರ್ಶನ ಮಾಡಿದಾಗ ಇದರಿಂದ ಸಮಸ್ಯೆ, ನೀವು ಆರೋಢ ಹಾಕಿ ನೋಡ್ಬೇಕು, ಅಷ್ಟಮಂಗಳ ಚಿಂತನೆ ಮಾಡಬೇಕು. ಮಾಡಿದಾಗ ನಿಮ್ಗೆ ಇದರದ್ದೆಲ್ಲ ಕರೆಕ್ಟ್ ಬರ್ತದೆ ಅಂತ ಹೇಳಿದ್ರು. ಆಮೇಲೆ ನಾವೆಲ್ಲ ಕುಟುಂಬದವರೆಲ್ಲ ಮರ್ಬಿನ 4 ಮನೆ ಕುಟುಂಬದವರು ಮತ್ತೆ ಊರಿನ ಸ್ವಲ್ಪ ಜನ ಎಲ್ಲ ಸೇರಿ ಆರೂಢ ಪ್ರಶ್ನೆಯನ್ನು ಹಾಕಿದ್ದೇವೆ ನಾವು. ಆವಾಗ ಇದು ಜಟ್ಟಿಗಲ್ಲ, ಇದು ಕೋಟೆ. ಇದು ಹಿಂದೆ ಬಹಳ ಹಿಂದೆ ಕಟ್ಟಿದಂತ ಇದು. ವೈದ್ಯರ ಅಂದ್ರೆ ಸಾಧಾರಣ ಜೈನರ ಆಳ್ವಿಕೆಯು ಇದಕ್ಕೆ ಸೇರ್ತದೆ. ಆದ್ರಿಂದ ಇದು ಕೋಟೆ ರಾಯೇಶ್ವರ ದೇವರು ಇರುವುದು. ಆದ್ರಿಂದ ಪ್ರಶ್ನಾ ಚಿಂತನೆಯಲ್ಲಿ ಬಂತು. ಕೋಟೆ ರಾಯೇಶ್ವರ ಅಂತ ದೇವರು ಇರುವುದು ಇಲ್ಲಿ. ಪ್ರಧಾನವಾಗಿ ಕೋಟೆ ರಾಯೇಶ್ವರ ಇರುವುದು. ಆ ಕಡೆ ನಾಗ ಇದೆ, ಈ ಕಡೆಗೆ ಭೂತೇಶ್ವರಿ ಬರ್ತದೆ, ಭೂತೇಶ್ವರಿ ಮತ್ತು ಪರಿವಾರ ದೈವ ಬರ್ತದೆ ಅಂತ ಹೇಳಿದ್ರು. ಆಮೇಲೆ ನಾವು ಕುಟುಂಬದವರೆಲ್ಲ ಎಲ್ಲ ಒಟ್ಟು ಸೇರಿ ಧರ್ಮಸ್ಥಳಕ್ಕೆಲ್ಲ ಹೋಗಿ ಬಂದು ವೀರೇಂದ್ರ ಹೆಗ್ಡೆರಿಗೆಲ್ಲ ತಿಳಿಸಿ, ಆಮೇಲೆ ನಮ್ಮ ಕುಟುಂಬದವರಿಂದ ನಾವೇನು ಹೊರಗಿನಿಂದ ಯಾವುದೇ ರೀತಿಯ ಒಂದು ಹಣದ ಕಲೆಕ್ಷನ್ ಮತ್ತೊಂದು ಸಣ್ಣ ಮಟ್ಟದಲ್ಲಿ ಒಂದು 5-6 ಲಕ್ಷ ರೂಪಾಯಿಯಲ್ಲಿ ಇದನ್ನೆಲ್ಲ ಮಾಡಿತ್ತು ನಾವು ಆವಾಗ. ಆಮೇಲೆ ಇದು ಆದ ಮೇಲೆ ಅದು ದೈವ ಇದೋ ಕಾಕತಾಳೆಯೋ ಗೊತ್ತಿಲ್ಲ, ದಿನದಿಂದ ದಿನಕ್ಕೆ ನಮ್ಮ ಊರು ಅಭಿವೃದ್ಧಿ ಆಗಿತ್ತು. ಅದ್ರ ಮೇಲೆ ಇಷ್ಟೆಲ್ಲ ಅಭಿವೃದ್ಧಿ ಬಂತು. ಆಮೇಲೆ ನಾವು ಪಂಜುರುಳಿದೊಂದು ಹೊಸ ದೇವಸ್ಥಾನ ಮಾಡಿದೆವು. ಆ ಕಡೆ ಊಟದ ದೊಡ್ಡ ಚಪ್ಪರ ಮಾಡಿದೆವು. ಈಗ ಕೋಲ ಪ್ರತಿ ವರ್ಷ ಕೋಲ ಆಗ್ತದೆ, ದಕ್ಕೆ ಬಲಿ ಪ್ರತಿ ವರ್ಷ ಆಗ್ತದೆ, ಚಂಡಿಕಾ ಹೋಮ ಆಗ್ತದೆ, ರಂಗ ಪೂಜೆ, ಹೂವಿನ ಪೂಜೆ ಎಲ್ಲ ಸೇವೆಗಳಾಗ್ತದೆ. ಪ್ರತಿ ಏಪ್ರಿಲ್ 26, 27 ನಮ್ದು 2 ದಿವಸ ಫುಲ್ ಹಬ್ಬ ಇಲ್ಲ, ವಾರ್ಷಿಕ ಜಾತ್ರೆ. 26ಕ್ಕೆ ಭಜನೆ, 27ಕ್ಕೆ ಬೆಳಗ್ಗೆನಿಂದ ಸಾಯಂಕಾಲದವರೆಗೂ, ಮಾರನೇ ದಿವಸ ಸಾಯಂಕಾಲದವರೆಗೂ ಕೋಲದವರೆಗೂ ಎಲ್ಲ ವ್ಯವಸ್ಥೆಗಳಲ್ಲಿ ನಡೀತದೆ. ಇವರು ನಮ್ಮ ದೇವಸ್ಥಾನದ ಭಟ್ರು ಇವರು. ಬಹಳಷ್ಟು ಇದಾದ ಮೇಲೆ ಈ ಊರು ಹಿಂದಿದಕ್ಕೂ ಇದಕ್ಕೂ ಅಜಗಜಾಂತರ ಆಗಿ ಎಲ್ಲರಲ್ಲೂ, ಎಲ್ಲ ಕುಟುಂಬಗಳಲ್ಲೂ ಕೂಡ ಎಲ್ಲ ಇದಾಗಿದೆ. ಹೆಚ್ಚು ಕಡಿಮೆ ಏನಾಗಿದೆ ಅಂದ್ರೆ ಹೆಚ್ಚಿನವರು ಪರೂರಲ್ಲಿ ಇರೋದು, ಊರು ಮನೆಯಲ್ಲಿ ಇರೋದು ನಾವು ಸ್ವಲ್ಪ ಜನ ಕಡಿಮೆ. ಅದರಲ್ಲಿ ನಾವು ಸ್ವಲ್ಪ ಪಂಚಾಯತ್ ಮೆಂಬರ್ ಅದೆಲ್ಲ ಇರೋದ್ರಿಂದ ನಾನು ಇದರ ಮುಂದಾಳತ್ವವನ್ನು ಹಿಡ್ಕೊಂಡಿದ್ದೇನೆ. 22 ವರ್ಷ ಆಯಿತು, ಬರುವ ವರ್ಷ 23ನೇ ವರ್ಷ ನಮ್ದು. 22 ವರ್ಷದಿಂದ ನಾವು ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ನಡೆಸ್ಕೊಂಡು ಸಾಧಾರಣ ಹಬ್ಬಕ್ಕೆ ಒಂದು 2-3 ದಿವಸದಲ್ಲಿ ಹತ್ರ 1-2 ಸಾವಿರ ಜನ ಊಟಕ್ಕೆ ಆಗ್ತದೆ. ಎಷ್ಟು ಜನ ಒಂದು ಭಕ್ತರಿದ್ದಾರೆ ನಮ್ಮ ಈ ದೇವಸ್ಥಾನ ನಂಬ್ಕೊಂಡು? ಈ ದೇವಸ್ಥಾನಕ್ಕೆ ಸಾಧಾರಣ ಒಂದು 1000 ಜನ ಇದ್ದಾರೆ. ಇಡೀ ಎಲ್ಲರೂ ಕುಟುಂಬದವರು, ಕುಟುಂಬದವರೇ. ಹಬ್ಬದ ದಿವಸ ಎಲ್ಲ ಬರ್ತಾರೆ, ಮತ್ತೆ ಊರಿನವರು ಬರ್ತಾರೆ, ಎಲ್ಲರೂ ಬರ್ತಾರೆ. ಎಲ್ಲರೂ ನೋಡಿ, ಈಗ ದೇವಸ್ಥಾನದ ಇರುವಿಕೆ ಒಂದು ಸಣ್ಣ ಒಂದಿಷ್ಟು ಕುಟುಂಬದವ್ರು ನಂಬ್ಕೊಂಡು ಬಂದಂಥ ಒಂದು ಜಾಗ. ಅದರ ನಂತರ ಪ್ರಶ್ನಾಚಿಂತನ, ಯಾವುದು ದರ್ಶನ ಸೇವೆ, ನಂತರ ಪ್ರಶ್ನಾಚಿಂತನ ಮಾಡಿದಾಗ ಕೋಟೆ ರಾಯೇಶ್ವರ ಅಂತೇಳಿ ಉಲ್ಲೇಖ ಬರುತ್ತೆ ಅಂತೇಳಿ ತಿಮ್ಮಪ್ಪ ಶೆಟ್ಟಿ ಅವರು ಹೇಳಿದರು. ನೋಡಿ, ಕೋಟೆ ರಾಯೇಶ್ವರ ಮತ್ತು ಈ ಮಣ್ಣಿನ ಕೋಟೆ ಇದೆರಡಕ್ಕೂ ಯಾವುದೋ ಒಂದು ಲಿಂಕ್ ಇದೆ ಅಂತ ಅನಿಸುತ್ತೆ. ಮತ್ತಷ್ಟು ಈ ಏನು ಮಣ್ಣಿನ ಕೋಟೆಯ ಹಿಸ್ಟ್ರಿ, ಇದರ ಇತಿಹಾಸ ಏನಿತ್ತು, ನರಸಪ್ಪ ನಾಯಕ ಯಾಕೆ ಇದನ್ನು ಕಟ್ಟಿಸ್ದ, ಇದರ ವಿಸ್ತೀರ್ಣ ಹೇಗಿದೆ, ಇದೆಲ್ಲವೂ ಕೂಡ ಇಲ್ಲೆಲ್ಲಾದರೂ ಇದಕ್ಕೆ ಸಂಬಂಧಪಟ್ಟಂಥ ಶಾಸನಗಳು ನಮಗೆ ಸಿಗಬಹುದಾ, ಅಥವಾ ಈ ಹಿಂದೆ ಶಾಸನಗಳ ಅಧ್ಯಯನ ಆಗಿದೆ, ಆ ಶಾಸನಗಳ ಅಧ್ಯಯನದಲ್ಲಿ ಬಂದ ಉಲ್ಲೇಖ ಇದ್ರ ಬಗ್ಗೆ ಏನಾದರೂ ಸ್ಪಷ್ಟವಾಗಿ ಸಿಗಬಹುದಾ ಅಂತ ನೋಡಿಕೊಂಡು ನಾವು ಮತ್ತೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ.